ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಈ ಭೂಮಿಯಲ್ಲಿ ದೇವರು ಎಲ್ಲ ಸೃಷ್ಟಿಗಳಿಗೆ ಜೀವ ನೀಡಿದರು. ಜೀವ ನೀಡಿದರೂ ಏನಾದರೂ ಸಾಧಿಸಲಿಲ್ಲ. ಆದರೆ ತನ್ನ ಮಗನನ್ನು ಸೃಷ್ಟಿಸಿ ಕಳುಹಿಸಿಕೊಟ್ಟರು. ಲೋಕದ ಪಾಪ ಪರಿಹಾರಕ ಬಲಿಯಾಗಿ ತನ್ನ ಮಗನ ಜನನಕ್ಕೆ ಭೂಲೋಕವನ್ನೇ ಸ್ವರ್ಗವಾಗಿ ಮಾರ್ಪಡಿಸಲು ಶಕ್ತರಿದ್ದ ದೇವರು ತನ್ನ ಮಗನ ಜನನಕ್ಕೆ ಅಣಿ ಮಾಡಿದಂತಹ ಸ್ಥಳವನ್ನು ಈ ಒಂದು ಕಿರು ನಾಟಕದಲ್ಲಿ ಆಧುನಿಕ ಪ್ರಪಂಚದ ಸಂದರ್ಭ ಸನ್ನಿವೇಶಗಳಿಗೆ ಕೂಡಿಸಿ ತಿಳಿದುಕೊಳ್ಳೋಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೇಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮರ ಪ್ರಭಾವದಿಂದ. ಆಕೆಯ ಪತಿ ಜೋಸೇಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೇಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮರ ಪ್ರಭಾವದಿಂದಲೇ. ಆಗ ಜೋಸೇಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಆಕೆಯೊಡನೆ ಲೈಂಗಿಕ ಸಂಬಂಧವಿಲ್ಲದೆ ಇದ್ದನು. ತನ್ನ ಮಡದಿಯಾಗಿದ್ದರೂ ಸಹ ಆ ಮರಿಯಳನ್ನು ಮಾತೆಯಾಗಿ ನೋಡಿಕೊಂಡನು. ಈ ಸಮಯದಲ್ಲಿ ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ತಮಗೆ ಮೊದಲೇ ತಿಳಿದಿದ್ದ ಲೋಕ ರಕ್ಷಕನ ಜನನವನ್ನು ಕಣ್ತುಂಬಿಕೊಳ್ಳಲು ಜೋಸೆಫ್ ಮರಿಯ ದಂಪತಿಗಳನ್ನು ಸಿಕ್ಕ ಜನರಲ್ಲಿ ವಿಚಾರಿಸುತ್ತಾ ಹುಡುಕತೊಡಗಿದರು. ಲೋಕರಕ್ಷಕನನ್ನು ಸೂಚಿಸುವ ನಕ್ಷತ್ರವನ್ನು ಹಲವು ತಿಂಗಳಿಂದ ಹಿಂಬಾಲಿಸಿ ಬರುತ್ತಿದ್ದೇವೆ. ಲೋಕರಕ್ಷಕ ಒಬ್ಬ ಕನ್ಯೆಯಲ್ಲಿ ಜನಿಸುತ್ತಾನೆಂದು ನಾವು ಬಲ್ಲೆವು. ನೀವೇನಾದರೂ ತುಂಬು ಗರ್ಭಿಣಿಯನ್ನು ನೋಡಿದ್ದೀರೇ? ನೀವು ಹೇಳುವುದನ್ನೆಲ್ಲ ಕೇಳಿದರೆ ನಮ್ಮ ಗ್ರಂಥದಲ್ಲಿ ಇವರಿಗೆ ಹೋಲಿಕೆ ಆಗುವ ಕೆಲವು ಅಂಶಗಳಿದೆ. ನೀವು ಹುಡುಕುತ್ತಿರುವ ವ್ಯಕ್ತಿಗೂ ನಮ್ಮ ಗ್ರಂಥಕ್ಕೂ ಸಾಮ್ಯವಿದೆ ಎಂದೆನಿಸುತ್ತದೆ. ಏನೆಂದು ಬರೆಯಲ್ಪಟ್ಟಿದೆ? Oh
ರಕ್ಷಕನು ಜನಿಸುವನು. ಆತನು ಓರ್ವ ಕನ್ನಿಕೆಯಲ್ಲಿ ಜನಿಸಿ ಅತ್ಯುತ್ತಮ ಬೋಧಕನೆನಿಸಿಕೊಂಡು ವೃಕ್ಷ ಶೂಲದಲ್ಲಿ ಮೃತನಾಗಿ ಪಂಚಗಾಯಗಳೊಂದಿಗೆ ಮೃತ್ಯುಂಜಯನಾಗಿ ಬರುವನು. ಆತನು ಅಭಿಷಿಕ್ತ ದೇವನಾಗಿದ್ದು ಅಗ್ನೀಶ್ವರನಾಗಿ ದೇವಾಲಯವನ್ನು ಪವಿತ್ರಗೊಳಿಸುವನು. ಒಂದು ವೇಳೆ ನಾವು ಆ ಕನ್ಯೆಯನ್ನು ನೋಡಿದರೆ ನಮ್ಮ ಮನೆಯಲ್ಲೇ ಆರೈಕೆ ಮಾಡುವುದು ನಮ್ಮ ಭಾಗ್ಯವೇ ಸರಿ. ನಮ್ಮ ಪವಿತ್ರ ಪುಸ್ತಕದಲ್ಲಿಯೂ ಸಹ ಒಂದು ವಾಕ್ಯ ತಾಳೆ ಹೊಂದುತ್ತಿದೆ. ನಾವು ಸಹ ಒಬ್ಬ ರಕ್ಷಕನನ್ನು ಎದುರು ನೋಡುತ್ತಿದ್ದೇವೆ. ಆತನು ನಮಗೆಲ್ಲ ರಕ್ಷಕನಾಗಿದ್ದು ಮೀರಿಯಂ ಎಂಬ ಕನ್ಯೆಯಲ್ಲಿಯೇ ಜನಿಸುವನು. ಆತನ ಮಾತುಗಳೇ ದೇವರ ವಾಕ್ಯ. ಆತನನ್ನು ನಂಬಿರಿ ಎಂದು ನಮ್ಮ ಪವಿತ್ರ ಗ್ರಂಥ ಕುರಾನ್ನ ಸೂರತ್ ಅನ್-ನಿಸಾದ 4ನೇ ಅಧ್ಯಾಯ 121ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓ ಹಾಗೆ ನೀವೇಕೆ ಏನನ್ನು ಮಾತನಾಡುತ್ತಿಲ್ಲ? ನಿಮ್ಮೆಲ್ಲರ ಮಾತನ್ನು ಕೇಳಿದೆ. ನನಗೆ ಇದರೆಲ್ಲ ನಂಬಿಕೆ ಇಲ್ಲ. ನಾನೊಬ್ಬ ನಾಸ್ತಿಕ. ನಾನು ಯೇಸುವನ್ನು ದೇವರೆಂಬುವುದು ನಂಬುವುದೇ, ಆದರೆ ಸಮಾಜ ಸುಧಾರಕನಾಗಿ ತೆಗೆದುಕೊಳ್ತೇನೆ. ಯಾಕಂದರೆ ಒಳ್ಳೆಯ ಜೀವನ ಮಾಡೋನು ಯಾವುದೇ ಜಾತಿ ಆಗಿರಲಿ, ಜನಾಂಗದವನೇ ಆಗಿರಲಿ, ಅವನು ದೇವರಿಗೆ ತುಂಬ ಇಷ್ಟ ಎಂಬ ಮಾನವೀಯತೆಯ ತತ್ವ ಸಾಹಿತ್ಯ. ನನ್ನದು ಮಾನವೀಯತೆಯ ಧರ್ಮ. ಹಾಗಾಗಿ ನಾನು ಆ ಕನ್ಯೆಯನ್ನು ಕಂಡರೆ ನಮ್ಮ ಮನೆಯಲ್ಲಿ ಸ್ಥಳ ನೀಡುವುದರಿಂದ ಮಾನವೀಯತೆಯ ಧರ್ಮವನ್ನ ಎತ್ತಿ ಹಿಡಿದಂತೆ ಆಗುತ್ತದೆ. ನಮ್ಮ ಸಂಭಾಷಣೆ ನಿಮಗೆ ಕೇಳಲಿಲ್ಲವೇ? ನಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದೀರಲ್ಲ. ನಿಮಗೆ ನಿಮ್ಮ ರಕ್ಷಕರು ನಿಮ್ಮ ಮನೆಯಲ್ಲಿ ಮುಟ್ಟುವ ಆಸೆ ಇಲ್ಲವೇ? ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ. ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದ್ದೀರಿ. ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ ಎಂದು ಯೇಸು ನುಡಿದಿದ್ದಾರೆ. ನಾನು ಇವರಲ್ಲಿ ಯೇಸುವನ್ನು ಕಾಣುತ್ತಿದ್ದೇನೆ. ನಾನು ಇವರಲ್ಲಿ ಯೇಸುವನ್ನು ಕಾಣುತ್ತಿರುವಾಗ ನನ್ನ ಮನೆಯಲ್ಲಿ ಕ್ರಿಸ್ತ ಜನಿಸುವುದು ನನಗೇನು ಆಶ್ಚರ್ಯವಿಲ್ಲ. ಏನೋ ದೇವರ ಚಿತ್ತ ನೆರವೇರಲಿ. Him whose birth the angels sing, from adore on bended knee, Christ the Lord, the newborn. ಶೋಷಣೆಗೆ ಒಳಪಟ್ಟ ಸ್ವರವೆತ್ತದ ದಮನಿತರ ಧ್ವನಿಯಾಗಲು ಯೇಸು ಮೂಕ ಪ್ರಾಣಿಗಳ ಮಧ್ಯೆ ಜನಿಸಿದರು. ಯೇಸು ನಮ್ಮೆಲ್ಲರ ಹೃದಯಗಳಲ್ಲಿ ಹುಟ್ಟಲು ಬಯಸುತ್ತಿದ್ದಾರೆ. ಕೊಟ್ಟಿಗೆಯ ರೀತಿ ಶುಚಿ ಇಲ್ಲದ ದ್ವೇಷ, ವೈಷಮ್ಯ, ಕ್ರೋಧ, ಮತ್ಸರ ಗುಣಗಳಿಂದ ತುಂಬಿರುವ ಮಾನವನ ಹೃದಯದಲ್ಲಿ ಯೇಸು ಜನಿಸಲು ಇಷ್ಟಪಡುತ್ತಿದ್ದಾರೆ. ನಮ್ಮ ಹೃದಯದಲ್ಲಿ ಕ್ರಿಸ್ತ ಜನಿಸುವುದರ ಮೂಲಕ ನಮ್ಮನ್ನು ಆತನ ಅನುರೂಪಿಗಳಾಗಲು ಈ ಕ್ರಿಸ್ತ ಜಯಂತಿ ನಮ್ಮೆಲ್ಲರಿಗೆ ಕರೆ ನೀಡುತ್ತಿದೆ. Shall cease today. ಕ್ರಿಸ್ತ ಜಯಂತಿಯ ಕುರಿತಾಗಿ, ಯೇಸು ಸ್ವಾಮಿ ಹುಟ್ಟನ್ನು ಕುರಿತಾಗಿ ಸುಂದರವಾದ ರೀತಿಯಲ್ಲಿ ಸ್ಕಿಟ್ ನಡೆಸಿಕೊಟ್ಟಂತಹ